ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟು ಸಿಕ್ಕಾಬಿಟ್ಟೆ ಸುದ್ದಿ ಆಗ್ಬಿಟ್ರಿ ಅವಾಗ. ಅದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಸುದ್ದಿ ಆಗೋಯ್ತು. ಯಾವುದು ಗಾಂಜಾ ವಿಷಯದಲ್ಲೂ ಅದನ್ನ ಸಿಗರೇಟ್ ತರಾನೇ. ಸೊ ಎಕ್ಸಾಕ್ಟ್ಲಿ ನಿಮ್ಗೆ ಟ್ರೂತ್ಸ್ ಕೆಲವುದು ಸೊಸೈಟಿ ತೋರಿಸ್ತಾ ಇರೋ ಟ್ರೂತೆ ಬೇರೆ, ನಿಮಗ್ ಗೊತ್ತಿರೋ ರಿಯಲ್ ಟ್ರೂತೆ ಬೇರೆ. ನಾಟ್ ಓನ್ಲಿ ಅಬೌಟ್ ಗಾಂಜಾ, ತುಂಬಾ ವಿಷಯದಲ್ಲಿ ಹಂಗೆ. ಪಾಲಿಟಿಕ್ಸ್ ಆಗ್ಬೋದು, ಸಿನಿಮಾ ಆಗ್ಬೋದು, ನಾವು ಬದುಕ್ತಾ ಇರೋ ರೀತಿ ಆಗ್ಬೋದು, ನಮ್ ಶೈಲಿ ಆಗ್ಬೋದು, ಎಲ್ಲ ಇನ್ಕ್ಲೂಡಿಂಗ್ ಸ್ಕೂಲ್ ಕಾಲೇಜ್. ಎಕ್ಸಾಕ್ಟ್ಲಿ, ಇಟ್ ಈಸ್ ಆಲ್ ಹಾಫ್ ಟ್ರೂತ್ ಅಂತ ಅನ್ಸುತ್ತೆ. ನೋ ಅಫೆನ್ಸ್ ಟು ಎನಿ ಒನ್, ಬಟ್ ನನ್ಗೆ ಆ ಟ್ರೂತ್ ಕಾಣಿಸ್ತಿರುವಾಗ ನಾನ್ ಫೇಕ್ ಮಾಡ್ಕೊಂಡ್ ಬದುಕಕ್ಕೂ ಆಗಲ್ಲ ಜಾಸ್ತಿ, ಅಥವಾ ನನ್ಗೆ ಆ ಟ್ರೂತ್ ಗೊತ್ತಿದ್ರು ನಾನು ಸುಮ್ನೆ ಇರೋಕ್ಕೂ ಆಗಲ್ಲ. ಅದಕ್ಕೆ ಧೈರ್ಯ ಬೇಕು ನಿಮ್ ತರ ಅನ್ಸಿದ್ದನ್ನ ಹೇಳೋದಕ್ಕೆ ಅಥವಾ ಹಂಗೆ ಬದುಕೋದಕ್ಕೆ. ಆಲ್ವೇಸ್ ಥಾಟ್ ಕಳ್ಕೊಳಕ್ ಏನಿದೆ ನನ್ಗೆ. ಐ ಡೋಂಟ್ ಇವನ್ ಓನ್ ಅ ಕಾರ್, ಐ ಡೋಂಟ್ ಇವನ್ ಓನ್ ಅ ಹೌಸ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಐ ಹ್ಯಾವ್ ಒಂದಷ್ಟು ಜೊತೆ ಬಟ್ಟೆ ಬಿಟ್ರೆ ಐ ಡೋಂಟ್ ಹ್ಯಾವ್ ಎನಿಥಿಂಗ್, ಐ ಡೋಂಟ್ ಓನ್ ಎನಿಥಿಂಗ್ ಇನ್ ಮೈ ಲೈಫ್. ಸೊ ಕಳ್ಕೊಳಕ್ ಏನಿದೆ? ನನ್ನ ತೀರಾ ನನ್ನೇ ನಂಬ್ಕೊಂಡು ಡಿಪೆಂಡೆಂಟ್ ಆಗಿ ಇರೋರು ಇಲ್ಲ. ಮೈ ಪೇರೆಂಟ್ಸ್ ಆರ್ ಇಂಡಿಪೆಂಡೆಂಟ್. ಅವ್ರಿಗೆ ದೇ ಆರ್ ಇಂಡಿಪೆಂಡೆಂಟ್ ಏನೋ ಫೈನಾನ್ಷಿಯಲಿ, ಅಂದ್ರೆ ನಾನೇ ದುಡ್ದೇನೋ ಸಾಕ್ಬೇಕು ಅವ್ರಿಗೆ ಅಂತ ಇಲ್ಲ. ನಾಟ್ ದಟ್ ವಿ ಆರ್ ವೆರಿ ರಿಚ್ ಫ್ಯಾಮಿಲಿ ಆರ್ ಬಿಗ್ ಶಾಟ್, ಬಟ್ ಅವರು ನಮ್ಮ ತಾಯಿ 25 years ದುಡ್ದು ಅವರೊಂದು ಸೆಕ್ಯೂರಿಟಿ ಮಾಡ್ಕೊಂಡಿದ್ದಾರೆ. ನಮ್ಮ ತಂದೆನೂ ಬಿಸ್ನೆಸ್ ಮಾಡಿದ್ರು, ಸೊ ಅವರು ಬೇಸಿಕ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದಾರೆ. ಸೊ ಕಳ್ಕೊಳಕ್ ಏನಿದೆ ಅಂತ ಒಂದು ಥಾಟ್ ಹೋದಾಗ ಐ ಫೀಲ್ ಸೋ ಫ್ರೀ. And when I'm free, what should I do? I should seek truth. Alva, I have this opportunity to understand truth. Nangenu ಸ್ಟೇಟ್ಮೆಂಟ್ ಕೊಟ್ಟಾಗ ಅಪ್ಪ ಅಮ್ಮ ಏನಂದ್ರು ನಿಮ್ಗೆ? ತುಂಬಾ ಟೆನ್ಷನ್ ಆಯ್ತು ಅವ್ರಿಗೆ. ಅಪ್ಪ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ರು, ಅಂಡ್ ನಾನು ಇಟ್ ವಾಸ್ ನಾಟ್ ಪ್ಲಾನ್ಡ್ ಅಲ್ವಾ. ನಾನು ಇವಾಗ ಸ್ಟೇಟ್ಮೆಂಟ್ ತರ ಕೊಟ್ಟಿಲ್ಲ, ನಾನು ಎಲ್ಲೋ ಫೋನಲ್ಲಿ ಸ್ಟೇಟಸ್ ಹಾಕೊಂಡಿದ್ದು. ಅದ್ ನೆಕ್ಸ್ಟ್ ಡೇ ನಮ್ಮ ಫ್ರೆಂಡ್ ಒಬ್ರು ಜರ್ನಲಿಸ್ಟ್ ಒಳ್ಳೆ ತರ ಪ್ರೋಗ್ರಾಮ್ ಮಾಡೋಣ ಅನ್ಬಿಟ್ಟು ಬೈಟ್ಸ್ ತಗೊಂಡ್ ಹೋದ್ರು. ಬೆಳಗ್ಗೆ ಬಂದು ಈವ್ನಿಂಗ್ ಲೈವ್ ಇತ್ತು. ವಿಲ್ ಡೂ ಇಟ್ ಎಜುಕೇಟಿವ್ ವೇ ಅಂತಾನೆ ಹೇಳಿದ್ರು. ಸೊ ಬಟ್ ಆ ಪ್ರೋಮೋ ಏನಾಯ್ತು, ವೈರಲ್ ಆಗೋಯ್ತು. ನಾನು ಶೂಟ್ ಮಾಡ್ತಾ ಇದ್ದೀನಿ, ರಪ್ ಅಂತ ಎಲ್ಲಾರು ಬಂದ್ಬಿಟ್ರು. ಅಂಡ್ ಬಂದಾಗ ನನ್ಗೆ ಐ ಹ್ಯಾವ್ ನೋ ಐಡಿಯಾ, ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಇಲ್ಲಿ, ಅಲ್ಲಿ ಓಡ್ತಾ ಇದೆ ಲೈವ್ ಅಲ್ಲಿ, ಇದನ್ನ ಲೀಗಲ್ ಮಾಡಿ ಅಂತ ನಟ, ಅದ್ ಮಾಡಿ ಅಂತ ನಟ, ಇದ್ ಮಾಡಿ ಅಂತ ನಟ ಅಂತೆಲ್ಲ. ನಾನು ಹಂಗೆಲ್ಲ ಏನೂ ಹೇಳೇ ಇಲ್ಲ. ನಾನು ಹೇಳಕ್ ಹೊರಟಿದ್ದೇ ಬೇರೆ, ಆಗಿದ್ದೇ ಬೇರೆ. ಬಟ್ ತುಂಬಾ ಜನ ಅರ್ಥ ಮಾಡ್ಕೊಂಡ್ರು ವಾಟ್ ಮೈ ಇಂಟೆನ್ಷನ್ ವಾಸ್. ತುಂಬಾ ಜನ ಸಜೆಸ್ಟ್ ಮಾಡಿದ್ರು, ಓಕೆ ಸಿ ನೀನ್ ಏನೇ ಇಂಟೆನ್ಷನ್ ಅಲ್ಲಿ ಹೇಳಿದ್ರು ಅದು ಬಿಟ್ಸ್ ಅಂಡ್ ಪೀಸಸ್ ಕಟ್ ಆಗ್ಬಿಟ್ಟು ಅದು ಬೇರೆಯವ್ರಿಗೆ ನೀನ್ ಪ್ರಮೋಟ್ ಮಾಡ್ತಾ ಇದೀಯ ಅದನ್ನ, ಅಥವಾ ಸೇದಿದ್ರೆ ಇಟ್ಸ್ ಓಕೆ ಅಂತ ಯಂಗ್ಸ್ಟರ್ಸ್ ಹೋದ್ರೆ ಅದು ಬೇರೆ ತರ ಆಗತ್ತೆ. ಸೊ ಆ ವಿಷಯಕ್ಕಾದ್ರು ಯು ಡೋಂಟ್ ಟಾಕ್ ಲೈಕ್ ದಟ್ ಅಂತ ಹೇಳಿದ್ರು. ಸೊ ನನ್ನ ಟೋನ್ ನ ಚೇಂಜ್ ಮಾಡ್ಕೊಂಡು, ಅಂದ್ರೆ ಸೆನ್ಸಿಟಿವ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಇಂಟರ್ವ್ಯೂಗಳಲ್ಲೂ ಅಷ್ಟೇ. ಕರೆಕ್ಟ್, ಅದು ಒಂದು ವರ್ಡ್ ನ ನಾವು ಎಷ್ಟು ತರ ಬೇಕಾದ್ರೂ ಹೇಳ್ಬೋದು. ಹೌದು, ಎಕ್ಸಾಕ್ಟ್ಲಿ. 1 cup ಕಾಫಿ ಅಂತ ನಾವು ಸಿನ್ಸಿಯರ್ ಆಗು ಕೇಳ್ಬೋದು. ಈ 1 cup ಕಾಫಿ ಅಂತಂದು ಆರ್ಡರು ಮಾಡ್ಬೋದು. 1 cup ಕಾಫಿ ಹೇಳಿರೋ ಕಾಂಟೆಕ್ಸ್ಟ್ ಅಲ್ಲಿ ಬಿಟ್ಸ್ ಕಟ್ ಮಾಡಿದಾಗ ಏನಾಗುತ್ತೆ, ಅದು ನಾನು ಯಾವ್ದೋ ಕಂಪ್ಯಾರಿಸನ್ ಮಾಡಿರೋದನ್ನ ಬಿಟ್ಸ್ ಕಟ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಹಾರ್ಮ್ಫುಲ್. ಬಟ್ ಆ ಆಸ್ಪೆಕ್ಟ್ಸ್ ಇಂದ ಐ ಚೋಸ್ ಓಕೆ ದಿಸ್ ಇಸ್ ನಾಟ್ ದ ವೇ ಟು. ಬಟ್ ಹಂಗನ್ಬಿಟ್ಟು ನನ್ಗೆ ಯಾರು ತೀರಾ ನೆಕ್ಸ್ಟ್ ಲೆವೆಲ್ ಅಟ್ಯಾಕ್ ಮಾಡಲಿಲ್ಲ, ಅಥವಾ ನೆಕ್ಸ್ಟ್ ಲೆವೆಲ್ ಕ್ರಿಟಿಸೈಸ್ ಮಾಡಲಿಲ್ಲ. ಯಾವ ಗ್ರೂಪ್ಸ್ಗೂ ಅಫೆಂಡ್ ಆಗಲಿಲ್ಲ. ಆ ಲೆವೆಲ್ ಫನ್ನಿಯಾಗಿ ಟ್ರಾಲ್ ಮಾಡಿದ್ರು, ನಂಗೂ ನಗು ಬರ್ತಾ ಇತ್ತು. ಯಾರು ತೀರಾ ಇದಾಗಿ ಹಾರ್ಶ್ ಆಗಿ ಟ್ರಾಲ್ ಮಾಡಲಿಲ್ಲ ಅನ್ನಿಸ್ತು. ಆ್ಯಂಡ್ ತುಂಬ ಜನ ಲಾಯರ್ಸ್, IAS ಅಲ್ಲಿ ಇದು ಮಾಡೋರು, ಲೀಗಲ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ದೇ ಅಂಡರ್ಸ್ಟುಡ್ ವಾಟ್ ಐ ವಾಂಟೆಡ್ ಟು ಟೆಲ್. ದೇ ಅಪ್ರಿಷಿಯೇಟೆಡ್. ದೇ ಸೆಡ್ ಯಾ ಯು ಆರ್ ಟಾಕಿಂಗ್ ದ ಟ್ರೂತ್. ಬಟ್ ಯಾಕಂದ್ರೆ ಇವೆಲ್ಲ ಮ್ಯಾಟರ್ಸ್ ಕೋರ್ಟ್ ಅಲ್ಲಿ ಇದೆ, ನಡೀತಾ ಇದೆ. ತುಂಬಾ ಜನ ಮಿನಿಸ್ಟರ್ಸ್ ಮಾತಾಡಿದ್ದಾರೆ. ಸೊ ಅದೊಂದು ಚಾಪ್ಟರ್ ಅಲ್ಲಿ ಬಂದು ಹೋಯ್ತು. ನೋ ರಿಗ್ರೆಟ್ಸ್ ಸ್ಟಿಲ್. ಅಲ್ಲ, ರಿಗ್ರೆಟ್ಸ್. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಇದ್ ಮಾತಾಡೋಕ್ಕಿಂತ ಮುಂಚೆನು ಎನಿವೇಸ್ ಇವರು ನನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವ್ನು ಡ್ರಗ್ಸ್ ಮಾಡ್ತಾನೆ, ಹಂಗ್ ಮಾಡ್ತಾನೆ ಅಂತ ರೂಮರ್ ಸ್ಪ್ರೆಡ್ ಮಾಡ್ಬಿಟ್ಟಿದ್ರು. ಓವರ್ ಡೋಸ್ ಆಗಿ ಬಿದ್ದೋಗ್ತಾನೆ ಅಂತೆಲ್ಲ ಹೇಳ್ಕೊಂಡು ನಂದು ಎಷ್ಟೊಂದು ಪ್ರಾಜೆಕ್ಟ್ಗಳು ಮಿಸ್ ಆಗೋದು, ಅದ್ ಮಾಡೋದು, ಆ ತರದೆಲ್ಲ ಆಲ್ರೆಡಿ ನನಗೆ ಮಾಡ್ಬಿಟ್ಟಿದ್ರು. ಇವನ್ ಐ ವಾಸ್ ನಾಟ್ ಆಲ್ ದಟ್ 100% ಡೆಡಿಕೇಟೆಡ್ ಆಗಿ ಶ್ರದ್ಧೆ ಭಕ್ತಿಯಿಂದ ನಾನು ಹೋಗಿ ಸಿನಿಮಾಲಿ ಕೆಲಸ ಮಾಡಿ ಬಂದಿದ್ರು ಆಲ್ರೆಡಿ ಅದೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಎನಿವೇಸ್, ಅಂಡ್ ಈ ಕೇಸ್ ಶುರು ಆಗೋ ಟೈಮಲ್ಲಿ ಒಂದಿಬ್ರು ಬುದ್ಧಿವಂತರು ಏನ್ ಮಾಡಿದ್ರು, ನಂದು ಎಲ್ಲ ಪೋಸ್ಟ್ ಹಾಕಿ ನೆಕ್ಸ್ಟ್ ಇವ್ರದ್ದು ಲಿಸ್ಟ್ ಬರುತ್ತೆ, ಇವ್ರದ್ದು ಹೆಸರು. ನಾನ್ ಮಾತಾಡೋಕ್ ಮುಂಚೆನೆ ದೇ ಸ್ಟಾರ್ಟೆಡ್ ಟ್ರೈಂಗ್ ಟು ಕ್ರಿಯೇಟ್ ನೆಕ್ಸ್ಟ್ ಇವನು ಲಾಕ್ ಆಗ್ತಾನೆ, ಇನ್ನೊಂದಿಬ್ರು ಹೀರೋಗಳ ಹೆಸರು ಹಾಕಿ ನೆಕ್ಸ್ಟ್ ಇವ್ರುಗಳು ಲಾಕ್ ಆಗ್ತಾರೆ, ಇವರೇ ಚೈಲ್ಡ್ಹುಡ್ ಇಂದ ಹಿಂಗ್ ಮಾಡ್ತಾರೆ ಅಂತೆಲ್ಲ. ಸೊ ಐ ವಾಸ್ ಲೈಕ್ ಓಕೆ ಬ್ರಿಂಗ್ ಇಟ್ ಆನ್, ನಾನೇ ಮಾತಾಡ್ತೀನಿ ಬನ್ನಿ, ನಿಮಗ್ ತಾಕತ್ ಇದೆಯಾ, ನಾಲೆಜ್ ಇದೆಯಾ ಅದ್ರ ಬಗ್ಗೆ, ಬನ್ನಿ ನಾನೇ ಮಾತಾಡ್ತೀನಿ ಅನ್ನೋದು ಅದೊಂದು ಅಗ್ರೆಷನ್ ಇತ್ತು ನನಗೆ. ಸೊ ಇಟ್ ವಾಸ್, ಅದಕ್ಕೆ ಸ್ವಲ್ಪ ಅಗ್ರೆಸಿವ್ ಆಗು ಮಾತಾಡಿದೆ.
ಬಟ್ ಇಲ್ಲಿ ನೋಡಿ ಮಾತಾಡಿರೋದು ನಿಮ್ದು ತಪ್ಪು ಅಂತಲ್ಲ, ನೀವು ಮಾತಾಡಿರೋದನ್ನ ತಗೊಂಡೋಗಿ ಅವ್ರು ಹಾಕಿದ್ರು ಅನ್ನೋದು ತಪ್ಪಲ್ಲ. ಮಧ್ಯೆ ಕನ್ವೆ ಆಗೋದಿದೆ ಅಲ್ಲ, ಅದು ಬಿಗ್ ಮಿಸ್ಟೇಕ್ ಅಲ್ಲಿ. ಯಾರು ಹೆಂಗ್ ತಗೊಂತಾರೆ ಅನ್ನೋದ್ರ ಮೇಲೆ. ಮೈಕ್ ಹಿಡಿತಾ ಇರ್ತಾರಲ್ಲ, ಅವ್ರು ಬುದ್ಧಿವಂತರು ಇರ್ತಾರೆ, ಅವ್ರಿಗೆ ಅರ್ಥ ಆಗ್ತಿರತ್ತೆ, ಅವ್ರಿಗೆ ಆ ವೈಬು ಏನು ಅರ್ಥ ಆಗ್ತಿರತ್ತೆ. ಪಾಪ ಅಲ್ಲಿ ಸ್ಕ್ರೀನ್ ಮುಂದೆ ಟಾಕ್ ಬ್ಯಾಕ್ ಅಲ್ಲಿ ಏನೋ ಗೊತ್ತಿರಲ್ಲ ಅವ್ರಿಗೆ, ಏನೋ ಎಮೋಷನ್ ಅಲ್ಲಿ ಅವ್ರಿಗೆ ಅದು ಹೆಬಿಚುವಲ್ ಪ್ರೋಟೋಟೈಪ್ ಮಾತಾಡೋ ಟೋನು. ಆಂಜ ಲೀಗಲ್ ಮಾಡ್ಬೇಕಂತೆ ಅನ್ನೋ ಟೋನ್ ಅವ್ರಿಗೆ ಗೊತ್ತಿಲ್ಲ. ಇನ್ ವಾಟ್ ಕಾಂಟ್ಯಾಕ್ಟ್ ದೇ ಆರ್ ಗೆಟಿಂಗ್ ದ ಇನ್ಫಾರ್ಮೇಶನ್. ನೀವ್ ಹೇಳಿದ್ ನಿಜ, ನಾವ್ ಯಾರು ಮಾತಾಡಿಸ್ತಿರ್ತೀವಿ ಅವ್ರಿಗೆ ಗೊತ್ತಿರೋ ಟಾಕ್ ಬ್ಯಾಕ್ ಅಲ್ಲಿ ಗೊತ್ತಿರಲ್ಲ ಅವ್ರಿಗೆ, ಗೊತ್ತಿರಲ್ಲ. ಸೊ ಅವ್ರು ಆ ಟೋನ್ ಅನ್ನ ಕ್ಯಾರಿ ಮಾಡ್ತಾರೆ ಬೈ ನ್ಯಾಚುರಲಿ ಡಿಸೈನ್. ಸೊ ಪ್ರಾಪಗಂಡಾ ಟಾಕ್ ಬ್ಯಾಕ್ ಅಲ್ಲಿ ಕೊಡೋ ಮಧ್ಯ ಒಂದ್ ಚಿಕ್ಕ ಗ್ಯಾಪ್ ಇದೆಯಲ್ಲ, ಇಲ್ಲಿಂದ ಅಲ್ಲಿಂದ ಮಧ್ಯ ಒಂದ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಪ್ರಾಪಗಂಡಾ ನಡೆಯುತ್ತೆ. ಅಲ್ಲಿ ಪ್ರಾಪಗೇಟ್ ಮಾಡ್ತಾರೆ, ಒಳ್ಳೇದೋ ಕೆಟ್ಟದೋ ಪ್ರಾಪಗಂಡಾ ನಡೆಯೋದು ಅಲ್ಲಿ, ಆ ಒಂದು ಡೆಸ್ಕ್ ಅಲ್ಲಿ ಎಲ್ಲ ಕಡೆನೂ. ಸೊ ಈ ಟ್ರೂತ್ ಗೊತ್ತಲ್ಲ, ಅದಕ್ಕೆ ನಾವು ಪಾಪ ಆಂಕರ್ಗಳಿಗೆ ಅಟ್ಯಾಕ್ ಮಾಡ್ತೀವಿ. ಏನಾರು ಇದ್ರೆ ಅವ್ರನ್ನ ಟ್ರಾಲ್ ಮಾಡ್ತೀವಿ, ಮಾಡ್ತೀವಿ. ಇಲ್ಲಿ ಮೈಕ್ ಹಿಡ್ದಾಗ ಬೈತೀವಿ. ಅವರು ಅಲ್ಲ ಅವ್ರವ್ರ ಡ್ಯೂಟಿ ಮಾಡ್ತಾ ಇದಾರೆ ಡೆಡಿಕೇಟೆಡ್ ಆಗಿ. ಮಧ್ಯ ಒಂದ್ ಟೇಬಲ್ ಇರುತ್ತಲ್ಲ, ಅಲ್ಲಿ ನಡೆಯತ್ತಲ್ಲ ಗೇಮು.